ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ಗೆ ಆತಂಕ ಸೃಷ್ಟಿಯಾಗ್ಬಿಟ್ಟಿದೆ. ಕಾರಣ ಏನು ಅಂತಂದ್ರೆ ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿ ಈಗ ಮಾಜಿ ಸಿಎಂ ಶೆಟ್ಟರ್ ಇದ್ದಾರೆ. ಆದ್ರೆ ಸ್ಪರ್ಧೆಗೆ ಸ್ಥಳೀಯ ನಾಯಕರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚುನಾವಣಾ ಉಸ್ತುವಾರಿಯನ್ನ ಭೇಟಿಯಾಗಿ ಅಸಮಾಧಾನವನ್ನ ಅಲ್ಲಿನ ಲೋಕಲ್ ಲೀಡರ್ಸ್ ವ್ಯಕ್ತಪಡಿಸಿದ್ದಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಭೇಟಿಯಾಗಿ ತಮ್ಮ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಬೇಡವೇ ಬೇಡ ಅನ್ನುವಂತಹ ಮನವಿ ಕೂಡ ಕೇಳಿ ಬರ್ತಾ ಇದೆ. ಹಾವೇರಿಯಿಂದ ನಿರೀಕ್ಷಿಸಿದ್ರು ಟಿಕೆಟ್ ಶೆಟ್ಟರ್, ಆದರೆ ಅಲ್ಲೂ ಕೂಡ ಮಿಸ್ ಆಯಿತು. ಧಾರವಾಡದಿಂದ ಅವರು ಎಕ್ಸ್ಪೆಕ್ಟ್ ಮಾಡಿದ್ರು, ಅಲ್ಲೂ ಕೂಡ ಮಿಸ್ ಆಯಿತು. ಈಗ ಬೆಳಗಾವಿಯಿಂದ ನಿಮಗೆ ಟಿಕೆಟ್ ಕೊಡ್ತೀವಿ, ಕಂಟೆಸ್ಟ್ ಮಾಡಿ ಅಂತ ಹೇಳಿ ಯಡಿಯೂರಪ್ಪನವರು ಮಾತಾಡಿದ್ದಾರೆ, ಶೆಟ್ಟರ್ ಜೊತೆ ಮನವೊಲಿಸಿದ್ದಾರೆ ಅನ್ನುವಂತಹ ಮಾತುಕತೆಯ ಮಧ್ಯೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಹಾವೇರಿಯಿಂದ ಟಿಕೆಟ್ ಸಿಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ಶೆಟ್ಟರ್ ಇದ್ರು, ಅದು ಮಿಸ್ ಆಯಿತು. ಧಾರವಾಡದಿಂದ ಟಿಕೆಟ್ ಸಿಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ರು, ಅದು ಮಿಸ್ ಆಯಿತು. ಈಗ ಬೆಳಗಾವಿನೂ ಮಿಸ್ ಆಗುವಂತ ಲಕ್ಷಣ ಇದೆಯಾ? ಸ್ಥಳೀಯ ನಾಯಕರ ವಿರೋಧ ಯಾಕೆ, ಏನೇನಾಗ್ತಾ ಇದೆ? ಸಭಾ ಖಂಡಿತ ಜಗದೀಶ್ ಶೆಟ್ಟರ್ ಅವರಿಗೆ ಈಗಾಗಲೇ ಒಂದು ಆತಂಕ ಇರುವಂಥದ್ದು. ನನಗೆ ಬೆಳಗಾವಿ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ನಾನು ಸ್ಪರ್ಧೆ ಮಾಡುವಾಗ ಸ್ಥಳೀಯ ನಾಯಕರು ನನಗೆ ಬೆಂಬಲ ಕೊಡ್ತಾರಾ ಇಲ್ವ ಅನ್ನೋದು ಕೂಡ ಒಂದಷ್ಟು ಆತಂಕಗಳು ಶುರುವಾಗಿರುವಂಥದ್ದು. ಕಾರಣ ಇಷ್ಟೇ, ನಿನ್ನೆ ಅಷ್ಟೇ ಸ್ಥಳೀಯ ನಾಯಕರು ಅಂದರೆ ಬೆಳಗಾವಿ ಜಿಲ್ಲೆಯ ಸ್ಥಳೀಯ ನಾಯಕರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಮೋಹನ್ ದಾಸ್ ಅಗರ್ವಾಲ್ ಅವರನ್ನು ಭೇಟಿಯಾಗಿ ನಮಗೆ ಸ್ಥಳೀಯ ನಾಯಕರಿಗೆ ಟಿಕೆಟ್ ಕೊಡಿ, ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ರಾಜ್ಯಸಭಾ ಸದಸ್ಯರಾದಂತಹ ಈರಣ್ಣ ಕಡಾಡಿ ಅವರಿರ್ಬೋದು, ಅನಿಲ್ ಬೆನ್ಕೆ, ಹಾಗೆ ಮಾಜಿ ಶಾಸಕರಾದಂತಹ ಸಾಕಷ್ಟು ನಾಯಕರು ಈಗಾಗಲೇ ರಾಧಾ ಮೋಹನ್ ಅಗರ್ವಾಲ್ ಅವರನ್ನು ಭೇಟಿಯಾಗಿ ನೇರವಾಗಿ ಸ್ಥಳೀಯ ನಾಯಕರಿಗೆ ಟಿಕೆಟ್ ಕೊಡಿ ಅಂತ ಒಂದಷ್ಟು ಒತ್ತಾಯ ಕೂಡ ಹಾಕಿರುವಂಥದ್ದು. ಈಗ ಇಕ್ಕಟ್ಟಲ್ಲಿರುವಂತಹ ಜಗದೀಶ್ ಶೆಟ್ಟರ್ಗೆ ಟೆನ್ಷನ್ ಏನು ಅಂತಂದರೆ, ನೋಡಿ ಈಗಾಗಲೇ ಯಡಿಯೂರಪ್ಪನವರನ್ನು ಕೂಡ ನಾನು ಭೇಟಿಯಾಗಿ ನನಗೆ ಟಿಕೆಟ್ ಬೇಡ ಅಂತ ಹೇಳಿದ್ರು ಕೂಡ ಅವರ ಸಪೋರ್ಟ್ ಮೇರೆಗೆ ನನಗೆ ಬೆಳಗಾವಿಯಲ್ಲೇ ನಿಲ್ಲಬೇಕು ಅಂತ ಒಂದಷ್ಟು ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಆದರೆ ನಾಳೆ ನಾನು ಅಕಸ್ಮಾತ್ ಈ ಬೆಳಗಾವಿ ಜಿಲ್ಲೆಯನ್ನೇ ಆಯ್ಕೆ ಮಾಡಿಕೊಂಡಿದ್ದೆ ಆದಲ್ಲಿ, ಹೈಕಮಾಂಡ್ ನಾಯಕರು ನನಗೆ ಬೆಳಗಾವಿಯಲ್ಲೇ ಟಿಕೆಟ್ ಕೊಟ್ಟಿದ್ದೆ ಆದಲ್ಲಿ, ಈ ಸ್ಥಳೀಯ ನಾಯಕರು ನನ್ನ ಸಪೋರ್ಟ್ಗೆ ನಿಲ್ತಾರಾ ಅಥವಾ ಸ್ಥಳೀಯ ನಾಯಕರ ಸಪೋರ್ಟ್ ನನಗೆ ಸಿಗುತ್ತಾ ಅನ್ನೋದು ಕೂಡ ಒಂದಷ್ಟು ಆತಂಕಗಳು ಈಗಾಗಲೇ ಎಡೆಮಾಡಿ ಕೊಟ್ಟಿರುವಂಥದ್ದು. ಈಗಾಗಲೇ ಜಗದೀಶ್ ಶೆಟ್ಟರ್ ಕೂಡ ಯಡಿಯೂರಪ್ಪರವರನ್ನು ಕೂಡ ಭೇಟಿಯಾಗಿದ್ದಾರೆ. ಜೊತೆಗೆ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ನೇರವಾಗಿ ಜಗದೀಶ್ ಶೆಟ್ಟರ್ ಜೊತೆಗೆ ಒಂದಷ್ಟು ಮಾತುಕತೆ ಆಡಿರುವಂಥದ್ದು. ಆದರೆ ಸ್ಥಳೀಯ ನಾಯಕರ ಮನವೊಲಿಕೆ ಬಳಿಕ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಅನೌನ್ಸ್ ಆಗುತ್ತೆ ಅನ್ನೋದು ಕೂಡ ಒಂದಷ್ಟು ಚರ್ಚೆ ಆಗ್ತಿರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಈಗಾಗಲೇ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲೂ ಇಲ್ಲ, ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲೂ ಇಲ್ಲ, ಇಲ್ಲ ಒಂದ್ ಕಡೆ ಬೆಳಗಾವಿಯ ನಿರೀಕ್ಷೆ ಇಟ್ಟಿದ್ದಂತಹ, ಅಂದ್ರೆ ಅಲ್ಲಿ ಟಿಕೆಟ್ ಸಿಗುತ್ತೆ ಅನ್ನೋ ಒಂದಷ್ಟು ನಿರೀಕ್ಷೆ ಇದ್ದಂತಹ ಜಗದೀಶ್ ಶೆಟ್ಟರ್ಗೆ ಈಗ ಸ್ಥಳೀಯ ನಾಯಕರ ಒಂದಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಸಭಾ ರೈಟ್ ಗಣಪತಿ, ಧನ್ಯವಾದ ಡೀಟೇಲ್ಸ್ಗಾಗಿ. ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡೇ ಮಾಡ್ತೀನಿ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಅವರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನುವಂತಹ ಪ್ರಶ್ನೆ, ಆತಂಕ ಕೂಡ ಮತ್ತೊಂದು ಕಡೆ ಎದುರಾಗಿದೆ. ಕಾರಣ ಏನು ಅಂತಂದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸ್ಥಳೀಯ ಬಿಜೆಪಿ ನಾಯಕರು, ಅವರು ಹುಬ್ಬಳ್ಳಿಯವರು, ಧಾರವಾಡದವರು, ಅವರಿಗೆ ಇಲ್ಲಿಂದ ಯಾಕೆ ಟಿಕೆಟ್ ಕೊಡ್ತೀರಾ ಅನ್ನುವಂತಹ ಅಸಮಾಧಾನವನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಕಾಂಗ್ರೆಸ್ಸಿಗೆ ಹೋಗಿ ಮತ್ತೆ ಬಿಜೆಪಿಗೆ ಜಾಯ್ನ್ ಆಗಿದ್ದಾರೆ. ಅವ್ರಿಗೆ ಟಿಕೆಟ್ ಕೊಡುವಂತಹ ಅವಶ್ಯಕತೆ ಇತ್ತ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.